ಮೊದಲಿಗೆ ಈ ಗದ್ಯದ ಆಕಾರ ಅಂತ ಇರ್ತದೆ ಯಾವುದು ಜನಪದ ಕಲೆಗಳ ವೈಭವದ ಈ ಗದ್ಯದ ಆಕಾರ. ನಾನು ಬದಲಿಗೆ ರಚನಾಕಾರ ಯಾರು ಅಂತಂದ್ರೆ ಪಠ್ಯ ಪುಸ್ತಕ ರಚನಾ ಸಮಿತಿ ಅಂತ ಇರುವುದಾಗಿ. ಬಟ್ ನಿಮ್ಮ ಪುಸ್ತಕದಲ್ಲಿ ಪೇಜ್ ನಂಬರ್ 8 ಪುಟ ಸಂಖ್ಯೆ 8 ಆ 8ರಲ್ಲಿ ಮೊದಲಿಗೆ ನೋಡಿ ಆಕಾರ ಅಂತ ಐತಿ. ಐದಲ್ಲೇ ನೋಡೋಣ. ಆಕಾರ ಪ್ರಕೃತ ಜನಪದ ಕಲೆಗಳ ವೈಭವ. ಜನಪದ ಗದ್ಯ ಭಾಗವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಹೊರತಂದಿರುವ ವಿಷಯ ಸಂಪದೀಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆ ಕೃತಿಗಳಲ್ಲಿರುವ ಸಂಪನ್ಮೂಲದ ಆಧಾರದಿಂದ ಈ ಗದ್ಯ ಭಾಗವನ್ನು ನಿಗದಿಪಡಿಸಿದೆ. ನಮ್ಮ 9ನೇ ತರಗತಿಗೆ ನಿಗದಿಪಡಿಸಿರುವಂತಹ ಜನಪದ ಕಲೆಗಳ ವೈಭವ ಎನ್ನುವಂತಹ ಈ ಗದ್ಯ ಭಾಗವನ್ನ ಯಾವ ಮೂಲ ಪುಸ್ತಕದಿಂದ ಇದನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಅನ್ನೋದನ್ನ ಮಾಹಿತಿ ಕೊಟ್ಟರು. ಒಂದು ಹೇಳಿ, ಈ ಗದ್ಯ ಭಾಗವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಇವರು ಹೊರತಂದಿರುವಂತಹ ವಿಷಯ ಸಂಪದೀಕರಣ ಸಂಪನ್ಮೂಲ ಸಾಹಿತ್ಯ ಅನ್ನುವಂಥ ಒಂದು ಕನ್ನಡ ಭಾಷೆ ಪುಸ್ತಕವನ್ನು ಹೊರತಂದರು. ನನ್ನಲ್ಲಿಯೂ ಕೂಡ ಆ ಪುಸ್ತಕ ಇದೆ. ಯಾಕಂದ್ರೆ ನಮಗೆ ಟ್ರೈನಿಂಗ್ ಕೊಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ದಪ್ಪವಾಗಿರ್ತಕ್ಕಂಥ ಒಂದು ಹೊತ್ತಿಗೆ ಪುಸ್ತಕ. ಅದರ ಪ್ರತಿ ಪುಟನು ಕೂಡ ಹೇಗಿದ್ದಾವೆ ಅಂತಂದ್ರೆ ಎಲ್ಲ ಆಯಿಲ್ ಪ್ರಿಂಟೆಡ್, ತುಂಬಾ ಶೈನಿಂಗ್ ಆಗಿರ್ತಕ್ಕಂಥ ಪುಟಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಆ ಪುಸ್ತಕದಲ್ಲಿ ಈ ಜಾನಪದ ಕಲೆಗಳ ವೈಭವ ಅನ್ನುವಂಥ ಗದ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಿತ್ರಗಳ ವಿವರಣೆ ಕೂಡ ಅದರಲ್ಲಿ ಇದೆ. ನಾನು ನಾಳೆ ಬರುವಾಗ ನಿಮಗೆ ತಗೊಂಡು ಬರ್ತೇನೆ, ನಾಳೆ ತೋರಿಸಲು ಹೇಗಿದೆ ಅಂತ. ಸರಿ, ಅವರು ಹೊರತಂದಿರುವಂತಹ ಕೃತಿಗಳಲ್ಲಿರುವ ಸಂಪನ್ಮೂಲದ ಆಧಾರದಿಂದ ನಮ್ಮ ಈ 5ನೇ ಗದ್ಯ ಭಾಗವನ್ನು ನಿಮಗೆ 9ನೇ ತರಗತಿಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದನ್ನು ನಿಮಗೆ ಬರ್ತಿದೆ. ನೆಕ್ಸ್ಟ್, ಹಿಂಗೆ ಈ ಗದ್ಯ ಭಾಗದಿಂದ ನಾವು ಏನನ್ನ ತಿಳ್ಕೊಳ್ತಾ ಇದ್ದೀವಿ, ಯಾವ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾದ್ರೆ ಈ ಪಾಠದಿಂದ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಏನೇನು ನಿಗದಿಪಡಿಸಿದ್ದಾರೆ ಅನ್ನೋದನ್ನ ಅದು ಆಶಯ ಅನ್ನುವಂಥ ಒಂದು ಟಾಪಿಕ್ ಇದೆ. ಆಯ್ತಲ್ಲಿ ನೋಡೋಣ ಏನೇನು. ಜನಪದ ಕಲೆ ಅತ್ಯಂತ ಪ್ರಾಚೀನವಾದುದು, ಪರಂಪರೆಯಿಂದ ಉಳಿದು ಬಂದಿರುವ ಸಂಪ್ರದಾಯವಾಗಿದ್ದು ಆಂಗಿಕ ಅಭಿನಯದ ಮೂಲಕ ವ್ಯಕ್ತವಾಗುವ ಕಲೆ ಹೆಚ್ಚು ಜನಪ್ರಿಯವಾಗಿದೆ. ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತವಾಗುವ ಕಲೆ ಪ್ರಾದೇಶಿಕ ಮಹತ್ವ ಪಡೆದಿದೆ. ಆಧುನಿಕತೆಯ ಪ್ರಭಾವದಿಂದ ಜನಪದ ಕಲೆ ನಶಿಸುತ್ತಿದೆ. ಇದರಿಂದ ಎಷ್ಟೋ ಪ್ರಕಾರಗಳು ಕಣ್ಮರೆಯಾಗಿವೆ. ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಕಲೆ ಮನರಂಜನೆಯ ಮಾಧ್ಯಮವು ಕ್ರಿಯಾಶೀಲತೆಯ ಸಂಕೇತವೂ ಆಗಿರುವುದು ಗಮನಾರ್ಹ ಅಂಶ. ವಿಶಿಷ್ಟ ನಂಬಿಕೆ ಆಚರಣೆಯ ಪ್ರಾತಿನಿಧಿಕ ರೂಪವಾಗಿ ಜನಪದ ಕಲೆ ರೂಪುಗೊಂಡಿದ್ದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಹತ್ವ ಪಡೆದಿದೆ. ಅದರ ಕಿರು ಪರಿಚಯವೇ ಈ ಜನಪದ ಕಲೆಗಳ ವೈಭವ ಪಾಠ. ಜನಪದ ಅನ್ನುವಂತಹ ಈ ಕಲೆ, ಈ ಸಾಹಿತ್ಯ ಅನ್ನುವಂಥದ್ದು ಪ್ರಾಚೀನವಾದದ್ದು ಅಂತಂದ್ರೆ ಅಂದ್ರೆ ತುಂಬಾ ಹಳೆಯದಾಗಿರ್ತಕ್ಕಂಥ ಒಂದು ಸಾಹಿತ್ಯ ಅಂತಂದ್ರೆ ಕಲೆ. ಎರಡನೇದು, ಈ ಜಾನಪದ ಕಲೆ ಇದು ಒಂದೆರಡು ತಲೆಮಾರುಗಳ ಹಿಂದೆ ಇತ್ತು ಅನ್ನಂಗಿಲ್ಲ. ಸುಮಾರು ತಲೆಮಾರುಗಳ ಹಿಂದೆ ಇದ್ದಂತ ಈ ಕಲೆಯನ್ನ ನಾವೇನ್ ಮಾಡಿದ್ವಿ, ಹಾಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹಾಗೆ ಮುಂದಕ್ಕೆ ತಂದಿದೆ ನಾವು ಆ ಪರಂಪರೆಯನ್ನು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಿಂದ ತುಂಬಾ ಏನಾಗಿರೋದು ಕಣ್ಮರೆಯಾಗುವಂತಹ ಕಾಲಘಟ್ಟದೊಳಗ ನಮ್ಮಂತಹ 9ನೇ ತರಗತಿ ಮಕ್ಕಳಿಗೆ ಅದನ್ನು ಪರಿಚಯಿಸಬೇಕು ಅನ್ನುವಂತಹ ನಿಟ್ಟಿನೊಳಗ ಆ ಪಾಠವನ್ನು ನಿಮಗೆ ಅವರು ಇಟ್ಟರು ಅನ್ನೋದು ಗೊತ್ತಿದೆ. ಒಂದು. ಎರಡನೇದು, ಆಂಗಿಕ ಅಭಿನಯದ ಮೂಲಕ ವ್ಯಕ್ತವಾಗುವ ಕಲೆ ಹೆಚ್ಚು ಜನಪ್ರಿಯವಾಗಿದೆ. ಈಗ ನಿಮಗೆ ಕಂಸಾಳೆ, ವೀರಗಾಸೆ, ಆಮೇಲೆ ಡೊಳ್ಳು ಕುಣಿತ, ಇಂಥ ಈ ನೃತ್ಯಗಳನ್ನ ಮಾಡುವಂತಹ ಸಂದರ್ಭದೊಳಗ ಆ ವ್ಯಕ್ತಿ ಸುಮ್ಮನೆ ಮುಖವನ್ನ ಗಂಟು ಹಾಕೊಂಡು ಬಹಳ ಗಾಂಭೀರ್ಯತೆಯಿಂದ ಡೊಳ್ಳು, ವೀರಗಾಸೆ, ಕಂಸಾಳೆ ಈ ಕ್ರೀಡೆಗಳನ್ನ ಅಥವಾ ಈ ಕಲೆಗಳನ್ನ ಆತ ಮಾಡೋದಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ಆ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ದಾನೆ, ಆ ಕಲೆಗಳಲ್ಲಿ ತನ್ನ ತೊಡಗಿಸ್ಕೊಂಡಿದ್ದಾರೆ ಅಂತಂದ್ರೆ
ಅದಕ್ಕೆ ತಕ್ಕ ಹಾಗನೆ ಅಂದ್ರೆ ಆಂಗಿಕ ಅಭಿನಯದ ಮೂಲಕ ಹೇಗೆ ಇರುತ್ತೋ ಆ ತಾಳ ನೃತ್ಯ ಸಂದರ್ಭ ಅದಕ್ಕೆ ತಕ್ಕ ಹಾಗೆ ಮಾಡ್ತಾರೆ ಅವನು ಅಭಿನಯಿಸ್ತಾ ಹೆಜ್ಜೆ ಹಾಕುತ್ತಾ ಕುಣಿಯುವಂತ ಒಂದು ಪಾರಂಪರಿಕ ನೃತ್ಯ ಯಾವುದಪ್ಪ ಅಂದ್ರೆ ಜನಪದ ಕಲೆಗಳ ವೈಭವ ಅನ್ನೋದು ನಿಮಗೆ ಗೊತ್ತಿರಬೇಕು. ಒಂದು ಏನಿದೆ ಇದು ಪ್ರಾದೇಶಿಕ ಮಹತ್ವ ಪಡೆದಿದೆ. ಪ್ರಾದೇಶಿಕ ಮಹತ್ವ ಪಡೆದಿದೆ. ಉದಾಹರಣೆಗೆ ಒಂದೊಂದು ಪ್ರದೇಶಗಳಲ್ಲಿ ಈಗ ಮೈಸೂರು ಕಡೆ ಬಂದ್ರೆ ಬೇರೆ, ಮಂಗಳೂರು ಕಡೆ ಬಂದ್ರೆ ಬೇರೆ, ಬೆಂಗಳೂರು ಕಡೆ ಬಂದ್ರೆ ಬೇರೆ, ದಾವಣಗೆರೆ ಕಡೆ ಬಂದ್ರೆ ಬೇರೆ, ಈ ಕಡೆ ಬಿಜಾಪುರ ಸೈಡ್ ಬಂದ್ರೆ ಬೇರೆ. ಹೀಗೆ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ರೀತಿಯ ಮಹತ್ವವನ್ನು ಪಡೆದುಕೊಂಡಿದೆ. ಎಲ್ಲ ಇಡೀ ಕರ್ನಾಟಕದಲ್ಲಿ ಒಂದೇ ನಮೂನಿಯಾಗಿರ್ತಕ್ಕಂಥ ನೃತ್ಯ ಅಥವಾ ಕಲೆ ಇದೆ ಅನ್ನಂಗ ಆಯಾ ಪ್ರದೇಶಗಳ ವಿಭಿನ್ನತೆಗೆ ಅನುಗುಣವಾಗಿ ಆ ಕಲೆ ನೃತ್ಯಗಳಲ್ಲಿ ವ್ಯಕ್ತವಾಗ್ತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಆದರೆ ಯಾಕೋ ಏನು ಈ ಆಧುನಿಕ ಪ್ರಭಾವದಿಂದ ಜನಪದ ಕಲೆ ಇವತ್ತು ಏನಾಗ್ತದೆ ನಶಿಸ್ತಾ ಇದೆ. ಆಧುನಿಕ ಪ್ರಭಾವ ಅಥವಾ ಆಧುನಿಕ ಈ ಜೀವನದ ಭರಾಟೆಯೊಳಗ ನಮ್ಮ ಜನಪದ ಕಲೆಗಳೇನಾಗ್ತದಪ್ಪ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣದೆ ಹಾಗೆ ಹಿಂದಿಗೆ ಸರಿತಾ ಇದ್ದೇವೆ, ಹಿಂದಿಗೆ ಹೋಗ್ತಾ ಇದ್ದೇವೆ. ಹಾಗಾಗಿ ಇಂತಹ ಈ ಸಂದರ್ಭಗಳಲ್ಲಿ ಎಷ್ಟೋ ಪ್ರಕಾರಗಳು ಇವತ್ತು ನಾವು ಕಣ್ಮರೆಯಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಕಲೆ ಮನರಂಜನೆಯ ಮಾಧ್ಯಮವು ಕ್ರಿಯಾಶೀಲತೆಯ ಸಂಕೇತವೂ ಆಗಿರುವುದು ಗಮನಾರ್ಹ ಅಂಶ. ಗ್ರಾಮೀಣ ಅಂದ್ರೆ ಹಳ್ಳಿಗಳಲ್ಲಿ, ವಿಶೇಷವಾಗಿ ನಗರ ಪ್ರದೇಶಗಳಿಗಿಂತಲೂ ಕೂಡ ಜಾನಪದ ಕಲೆಗಳಿಗೆ ಹೆಚ್ಚು ಮಹತ್ವ ಇರುವಂತದ್ದು. ಈ ಜಾನಪದ ಕಲೆಗಳನ್ನ ಅತ್ಯಂತ ಹೆಚ್ಚು ಅದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರತಕ್ಕಂಥ ಪ್ರದೇಶಗಳು ಯಾವಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶ, ಹಳ್ಳಿಯ ಜನರು ಅಂತಂದು. ಆದರೆ ಇವತ್ತು ಆ ಹಳ್ಳಿಯ ಜನರಲ್ಲಿಯೂ ಕೂಡ ಈ ಜಾನಪದ ಕಲೆ ಅನ್ನುವಂಥದ್ದು ಕೂಡ ಇವತ್ತು ನಶಿಸ್ತಾ ಇದೆ. ನೋಡ್ರಿ, ಇವತ್ತು ನಾವು ಹಳ್ಳಿಗಳಲ್ಲಿ ಹೋದ್ರೆ ಮುಂದೆ ಒಂದು 3-4 ತಿಂಗಳಲ್ಲಿ ಊರಲ್ಲಿ ಒಂದು ಯಾವುದೋ ದೇವರ ಉತ್ಸವ ಕಾರ್ಯಕ್ರಮ ಊರಲ್ಲಿ ಜಾತ್ರೆ ಇದೆ ಅಂತಂದ್ರೆ ಆ ಊರಲ್ಲಿ 4 ತಿಂಗಳು ಮುಂಚೆನೆ ಆ ಊರ ಒಂದಿಷ್ಟು ಯುವಕರು ಮಾಡ್ತಾರೆ, ಎಲ್ಲ ಸೇರ್ಕೊಂಡು ಒಂದು ದೇವಸ್ಥಾನದಲ್ಲಿ ಸೇರ್ಕೊಳ್ತಾ ಇದ್ರು. ಹಾಗಾದ್ರೆ ಮುಂದೆ ಬರುವಂತಹ ಉತ್ಸವ ಜಾತ್ರೆಗೆ ಏನಾದ್ರೂ ಒಂದು ನಾಟಕ ಮಾಡಬೇಕು ಅಂತ ಎಲ್ಲರೂ ಇಷ್ಟಪಟ್ಟು ನಾಟಕಗಳನ್ನು ಕಲಿಯಕ್ಕೆ ಆರಂಭಿಸಿದ್ರು. ನಾಟಕ ಕಲಿತಿದ್ರು. ಆ ನಾಟಕ ಕಲಿಸೋದಕ್ಕಾಗಿ ಏನ್ಬಿಟ್ಟಿಗೆ ಮಾಸ್ತರ್ ಕಲಿಸ್ತಾ ಇದ್ರು. ಊರ ದೇವಸ್ಥಾನದ ಉತ್ಸವ ಸಂದರ್ಭದೊಳಗ ಊರ ಮಧ್ಯದೊಳಗೆ ಒಂದು ಸ್ಟೇಜ್ ಹಾಕಿ ಅಲ್ಲಿ ಪಾತ್ರಗಳಿಗೆ ತಕ್ಕಂತೆ ಬಣ್ಣ ಬಳಿದುಕೊಂಡು ಅವ್ರ ನಾಟಕವನ್ನ ಮಾಡ್ತಾ ಇದ್ರು. ಆಂಗಿಕ ಅಭಿನಯದ ಮೂಲಕ ಇವತ್ತು ಯಾವ್ದಾದ್ರೂ ಹಳ್ಳಿ ಒಳಗ ಇಂತಹ ನಾಟಕಗಳನ್ನು ಮಾಡೋದು ಇಲ್ಲ ನೋಡಿದ್ರೆ ಈಗ ಎಲ್ಲಿ ಮಾಡ್ತಾರೆ ಹೇಳಿದಾರ? ಬಹಳ ಅಪರೂಪ, ಬಹಳಷ್ಟು ಅಪರೂಪ. ಕಾರಣ ಏನಂದ್ರೆ ಆಧುನಿಕ ಭರಾಟೆ. ಇವತ್ತು ತುಂಬಾ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ತುಂಬಾ ಇದಾದ್ರೆ ಟಿವಿಗಳು ನಮ್ಮಲ್ಲಿ ಎಲ್ಲ ಮನೆಯಲ್ಲೂ ಕೂಡ ಇದೆ. ಆ ಟಿವಿ ಮತ್ತು ಮೊಬೈಲ್ ಗಿಳಿಸಿಕೊಂಡು ನಾವೆಲ್ಲ ಗ್ರಾಮೀಣ ಕ್ರೀಡೆಗಳಲ್ಲಿ ತೊಡಗೋದನ್ನ ಬಿಟ್ಟು ಇವತ್ತು ನಾವು ಯಾವ್ದು ತೊಡಗೊಳ್ತೀವಪ್ಪ ಅಂತಂದ್ರೆ ಈ ಮೊಬೈಲ್ ಮತ್ತು ಟಿವಿ ಮಾಧ್ಯಮದ ಗಿಳಿ ಸಿಕ್ಕು ನಾವು ಅದರಲ್ಲೇ ನಮ್ಮ ಸಮಯವನ್ನು ಹಾಳು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಜಾನಪದ ಕಲೆಗಳಿನ ಮೂಲವನ್ನು ನಾವು ತೋರಿಸ್ತಾ ಇಲ್ಲ, ಹಾಗಾಗಿ ಅವೆಲ್ಲ ನಶಿಸಿ ಹೋಗ್ತಾ ಇದ್ದೀವಿ ಅಂತಂದ್ರೆ ಇವುಗಳ ಜೊತೆಗೆ ನೋಡಿ, ಪ್ರಾತಿನಿಧಿಕ ರೂಪವಾಗಿ ಜನಪದ ಕಲೆ ರೂಪುಗೊಂಡಿದ್ದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಹತ್ವ ಪಡೆದಿದೆ. ಅದರ ಕಿರು ಪರಿಚಯವೇ ಈ ಜನಪದ ಕಲೆಗಳ ವೈಭವ ಎನ್ನುವಂತ ಒಂದು ಗದ್ಯ ಭಾಗದ ಆಶಯ ಏನಿದೆ ಅಂತ. ಅದಕ್ಕಿಂತ ಮುಂಚೆ 9 ಅದಕ್ಕೆ 9 ಒಂದಿಷ್ಟು ಟಿಪ್ಪಣಿ ಅಂತ ಇದೆ. ಒಂದೊಂದೇ ದೇವರನ್ನು ವಂಶ ಪಾರಂಪರ್ಯವಾಗಿ ಪೂಜಿಸುವ ಮನೆತನದವರು. ದೇವರ ಗುಡ್ಡಲು. ಯಾಕಂದ್ರೆ ನಮ್ಮ ಪಾಠದಲ್ಲಿ ಬರ್ತಾ ಇದೆ ಈಗ ಡೊಳ್ಳು ಬಾರಿಸುವುದು, ಡೊಳ್ಳು ಕುಣಿತ ಅಂತಿದೆ. ಡೊಳ್ಳನ್ನ ಕಟ್ಟಿಕೊಂಡು ಡೊಳ್ಳಿನ ನಾದಕ್ಕೆ ಹೆಜ್ಜೆ ಹಾಕುವಂಥವ್ರು ಯಾರು ಅಂತಂದ್ರೆ ಪಾಠ ಬದಲು ಅಂತ. ಅದಕ್ಕೆ ಮುಂಚೆ ಒಂದಿಷ್ಟು ಕಿರುಪರಿಚಯ. ದೇವರ ಗುಡ್ಡರು ಅಂತಂದು ದೇವರನ್ನ ವಂಶ ಪಾರಂಪರ್ಯವಾಗಿ ಪೂಜಿಸುವ ಮನೆತನದವರನ್ನ ಏಕ ಘಟ್ಟಗಳಲ್ಲಿ ದೇವರ ಗುಡ್ಡರು, ದೇವರ ಗುಡ್ಡರು ಹೇಳ್ತಾರೆ. ನೆಕ್ಸ್ಟ್ ಏಳ್ಮಲೆ ಅತ್ತಯ್ಯ, ಏಳ್ಮಲೆ ಹೆತ್ತಯ್ಯ, ಏಳ್ಮಲೆ ಹೆತ್ತ ತಂದೆ. ಮಲೆ ಮಹದೇಶ್ವರ ಸ್ವಾಮಿಯು 7 ಬೆಟ್ಟಗಳ ಮೇಲಿರುವ ಮಹದೇಶ್ವರ ಬೆಟ್ಟದಲ್ಲಿದ್ದಾನೆಂಬುದು ಭಕ್ತರ ನಂಬಿಕೆ.
ಈಗ ಏಳುಮಲೆ ಹೆತ್ತಯ್ಯ ಅಥವಾ ಏಳುಮಲೆಯ ಹೆತ್ತ ತಂದೆ ಅಂತಂದ್ರೆ, ಮಲೆ ಅಂತಂದ್ರೆ ಬೆಟ್ಟ, ಮಲೆ ಅಂತಂದ್ರೆ ಬೆಟ್ಟ. 7 ಬೆಟ್ಟಗಳ ಆ 7 ಬೆಟ್ಟಗಳನ್ನ ಹೆತ್ತಿರುವಂತಹ ತಂದೆ ಯಾರು ಅಂದ್ರೆ ಮಲೆ ಮಹಾದೇಶ್ವರ ಅಂತ. ಹಾಗಾಗಿ ಮಲೆ ಮಹಾದೇಶ್ವರ ಸ್ವಾಮಿಯು 7 ಬೆಟ್ಟಗಳ ಮೇಲಿರುವ ಮಹಾದೇಶ್ವರ, ಬೆಟ್ಟದಲ್ಲಿದ್ದಾನೆಂಬುದು ಯಾರ ನಂಬಿಕೆ? ಭಕ್ತರ ನಂಬಿಕೆ. ನೆಕ್ಸ್ಟ್ ದಮ್ಮಡಿ ಅಂತ ದುಮ್ಮಡಿ. ಕಂಸಾಳೆಯವರು ಕತೆ ಹೇಳುವಾಗ ಹಿಮ್ಮೇಳದವರು ಬಾರಿಸುವ ವೃತ್ತಕಾಲದ ಚರ್ಮವಾದ್ಯ ಸಾಧನೆ ಅಚೀವ್ಮೆಂಟ್. ಸಾಧನ ಅಂತಂದ್ರೆ ಇಕ್ವಿಪ್ಮೆಂಟ್, ಓಕೆನಾ? ಅಚೀವ್ಮೆಂಟ್ ಬೇರೆ, ಇಕ್ವಿಪ್ಮೆಂಟ್ ಮೀನ್ಸ್ ಸಲಕರಣೆಗಳು, ಹೌದಾ? ಸರಿ. ದಮ್ಮಡಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಕಂಸಾಳೆಯವರು ಕತೆ ಹೇಳುವಂತಹ ಸಂದರ್ಭದಾಗ ಹಿಮ್ಮೇಳರು ಬಾರಿಸುವಂತ ಒಂದು ವೃತ್ತಾಕಾರದ ಚರ್ಮವಾದ್ಯ ಸಾಧನ. ಕಂಸಾಳೆಯವರು ಕತೆ ಹೇಳ್ತಾ ಇರ್ತಾರೆ. ಆ ಕತೆ ಹೇಳುವಂತಹ ಸಂದರ್ಭದಾಗ ಆ ಕಡೆ ಈ ಕಡೆ ಅಥವಾ ಹಿಂದೆ ಯಾಕೆ ಒಂದಿಬ್ರು 3 ಹಿಮ್ಮೇಳದವರು ಹಿಂದೆ ಇರ್ತಾರೆ ಜನ. ಅವ್ರ ಕೈಯಲ್ಲಿ ಏನಿರುತ್ತೆ ಅಂತಂದ್ರೆ ಒಂದು ವೃತ್ತಾಕಾರದ ನೇರಳೆ ಚರ್ಮದಿಂದ ಲೇಪನ ಮಾಡ್ತಕ್ಕಂಥ ಒಂದು ತಮಟೆ ವಾದ್ಯ. ಆ ತಮಟೆಯಿಂದ ಏನ್ ಮಾಡ್ತಾರೆ ಅವರು ಬಾರಿಸ್ತಾ ಇರ್ತಾರೆ. ಇದಕ್ಕೆ ಏನ್ ಕರಿತೀವರ? ದಮ್ಮಡಿ ಅಂತ ಕರಿತೀವಿ. ಇದನ್ನೇನ್ ಕರಿತೀವಿ ನಾವು? ದಮ್ಮಡಿ ಅಂತ ಕರಿತೀವಿ. ಸಂಜನ ಏಕ ಒಂದೇ ತಂತಿಯುಳ್ಳ ಸಂಗೀತ ವಾದ್ಯ. ಸಾಮಾನ್ಯವಾಗಿ ಮನೆ ಭಿಕ್ಷೆಯನ್ನ ಬಿಡಿಸ್ಕೊಳ್ಳಿಕ್ಕೆ ಒಂದಿಷ್ಟು ಮಾರ್ಗದರ್ಶನ ವೇಷಧಾರಿಗಳು ಬರ್ತಾ ಇರ್ತಾರೆ. ಅವ್ರ ಕೈಯಲ್ಲಿ ಒಂದು ತಂಬುಟ್ಟೆ ಬರುತ್ತೆ, ಹಿಂಗ್ ಬರ್ತಾ ಇರ್ತಾರೆ. ಅಲ್ಲಿ 3-4-5 ತಂತಿಗಳಿರುವಂತ ವಾದ್ಯ ನೋಡ್ತಾ ಇರ್ತೀವಿ. ಒಂದೇ ತಂತಿ ಇರುವಂತ ವಾದ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ವೇದಿಕತೆಯವರ ಏಕತಾರಿ ಅನ್ನುವಂತ ಹೆಸರು ಇದೆ ಅಂತ. ನೆಕ್ಸ್ಟ್ ಜೋಳಿಗೆ. ಕಾಣಿಕೆ ಪಡೆದ ದವಸ ಧಾನ್ಯಗಳನ್ನು ಹಾಕಿಕೊಳ್ಳಲು ಹೆಗಲಿಗೆ ನೇತು ಹಾಕಿಕೊಳ್ಳುವ ಉದ್ದನೆಯ ಚೀಲ ಜೋಳಿಗೆ ಅಂತಂದು. ನಾಟು ಹೋಳಿಗೆ ಇದೆ ಜೋಳಿಗೆ. ಸಾಮಾನ್ಯವಾಗಿ ನೀವೆಲ್ಲರೂ ಒಂದು ನೋಡಿದ್ದೀರಿ, ಊರಲ್ಲಿ ಡೋರು ಅಂತ ಉದ್ದ ಒಂದು ದುರ್ಪೋಲ್ ಹಳಿ ಮಾಡ್ಕೊಂಡು ದೇವರೆಲ್ಲ ಹೊತ್ಕೊಂಡು ಬರ್ತಾರೆ. ನಾವು ಅವರಿಗೆ ದುರ್ಮುರ್ಗಿಯರು ಅಂತ ಕರಿತೀವಿ. ಅವ್ರು ತುಂಬಾ ಮೈ ಮೇಲೆಲ್ಲ ಬರೆ ಆಗಿರ್ತಾವ, ಅಂದ್ರೆ ಚಾಟಿನ ತೆಗೆದುಕೊಂಡು ಮೈಗೆ ಹೊಡ್ಕೊಳ್ತಾ ಇರ್ತಾರೆ. ಹರಿತವಾದ ಕತ್ತಿಯನ್ನು ಹಿಡ್ಕೊಂಡು ಮೈಯಲ್ಲಿ ಗಿಚ್ಕೊಂಡು ರಕ್ತ ಬರುವ ಹಾಗೆ ಮಾಡ್ಕೊಂಡಿರ್ತಾರೆ. ನೋಡ್ಬೇಕು ಎಲ್ಲರೂ, ಅವ್ರು ದುರ್ಮುರ್ಗಿ ಅಂತ ಕರಿತೀವಿ. ಅವರು ಭಿಕ್ಷೆ ಏನೇನ್ ಮಾಡ್ತಾರೆ? ಪ್ರತಿ ಮನೆಯಲ್ಲಿ ಕೇಳ್ತಾರೆ. ನಾವು ಪ್ರತಿ ಮನೆಯಲ್ಲಿ ಮರದಲ್ಲಿ ಅಕ್ಕಿ ಜೋಳ ಇವೆಲ್ಲ ಕೊಟ್ಟ ಮೇಲೆ ಅದು ತಗೊಂಡು ಜೇವಿ ಹಿಡಿದು ಅವರು ಉದ್ದವಾಗಿರ್ತಕ್ಕಂಥ ಜೋಳಿಗೆ ಇರುತ್ತೆ. ಆ ಜೋಳಿಗೆ ಹಾಕಿ ನೀವು ಮರಕ್ಕೆ ಒಂದಿಷ್ಟು ಅರಿಶಿನ ಕುಂಕುಮ ಇಟ್ಟು ಮರ ವಾಪಸ್ ಕೊಡ್ತಾರೆ. ಗೊತ್ತಿರ್ಬೇಕಲ್ಲ ಹಳ್ಳಿ ಒಳಗೆ. ಹಾಗಾಗಿ ಆ ಉದ್ದ ಜೋಳಿಗೆ ನಂತರ ಕಸಿ ಉದ್ದ ಇರ್ತಾವ. ಕಸಿ ಉದ್ದ ಕೆಳಗೆ ಒಂದಿಷ್ಟೇ ಚೀಲ ಇರುತ್ತೆ ಅಷ್ಟೇ. ಬಂದಂತ ಎಲ್ಲ ದವಸ ಧಾನ್ಯಗಳನ್ನ ತುಂಬಿಸಿಕೊಳ್ಳುವಂತ ಒಂದು ಏನಾದ ಭಿಕ್ಷಾ ಜೋಳಿಗೆ ಅಂತ ಬಂದ್ರೆ. ನೆಕ್ಸ್ಟ್ ಜನಪದ ಮಹಾಕಾವ್ಯ ಅಂತ ಹೇಳಿ. ಜನಪದ ಮಹಾಕಾವ್ಯ ಮೌಖಿಕ ಸಾಹಿತ್ಯದ ಸುದೀರ್ಘ ಕಥನ. ನಾನು ಹೇಳಿದ್ದಾರೆ ಅವ್ರಿಗೆ ನಮ್ಮ ಹಾಗೆ ನಿಮ್ಮ ಹಾಗೆ ಕುಳಿತು ಓದಿಲ್ಲ, ಅಕ್ಷರ ಜ್ಞಾನ ಇರಲಿಲ್ಲ, ಪೆನ್ ಇರಲಿಲ್ಲ, ಯಾವುದೇ ಇರಲಿಲ್ಲ. ಹೆಂಗಿದ್ರು ಅವರವರ ಪದ್ಯಗಳನ್ನ ಹಾಡ್ತಾ ಇದ್ರು. ಯಾವುದಕ್ಕಾಗಿ? ದಯಸರಿಕೆಯನ್ನ ಕಲಿಯೋದಕ್ಕಾಗಿ ಗೀತೆಗಳನ್ನ ರಚನೆ ಮಾಡ್ತಿದ್ರು ಅವರು. ಆ ಪದ್ಯ ಹಾಡಂತ ಹಾಡಾಗಿರ್ತಕ್ಕಂಥ ಮೌಖಿಕ. ಲಿಖಿತ ಅಂದ್ರೆ ಮೌಖಿಕ ಅಂದ್ರೆ ಒಬ್ಬರ ಬಾಯಿಯಿಂದ ಒಬ್ಬರ ಬಾಯಿ ಆಗಿರ್ತಕ್ಕಂಥದ್ದು ಹರಿದಾಡ್ತಾ ಇದ್ದ ಪದ್ಯ ಅಷ್ಟೇ. ಒಬ್ಬರ ಬಾಯಿ ಈಗ ಹಾಡಿದ್ರೆ ಆ ಪದ್ಯವನ್ನು ಇನ್ನೊಬ್ಬರು ಮಾಡ್ತಿದ್ರು ಅವ್ರು ಹಾಡ್ತಾ ಇದ್ರು. ಅವ್ರ ನಂತರ ಇನ್ನೊಬ್ರು ಹಾಡ್ತಾ ಇದ್ರು. ಹಾಗಾಗಿ ಪದ್ಯ ಬಾಯಿಯಿಂದ ಬಾಯಿ ಮೂಲಕ ಹರಿದಾಡ್ತಾ ಇತ್ತು. ಹೀಗೆ ಬಾಯಿಯಿಂದ ಬಾಯಿ ಮೂಲಕ ಹರಿದಾಡುವಂತ ಈ ಪದ್ಯಗಳನ್ನ ನೆಲಕ್ಕೆ ಬಿದ್ದು ಅವು ಮಣ್ಣು ಸೇರುವುದಕ್ಕಿಂತ ಮುಂಚೆ ಒಂದಿಷ್ಟು ಅಕ್ಷರ ಜ್ಞಾನ ಉಳ್ಳಂತಹ ಜನ ಏನ್ ಮಾಡಿದ್ರೆ ಅವುಗಳನ್ನ
ಹಿಡಿದು ಒಂದು ಕಡೆ ಸಂಗ್ರಹಿಸಿ ಬರೆದಿಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ಇಲ್ಲಿ ನಮಗೆ ಇದು ಯಾವುದು ಜಾನಪದ ಮಹಾಕಾವ್ಯ ಅಂತಂದ್ರೆ ಇದು ಮೌಖಿಕ ಸಾಹಿತ್ಯ. ಮೌಖಿಕ ಅಂದ್ರೆ ಬರಹವೇ ಇಲ್ಲದೆ ಇರತಕ್ಕಂಥ ಒಂದು ಸಾಹಿತ್ಯ, ಅಂದ್ರೆ ಬಾಯಿ ಮೂಲಕ ಇರುವಂತ ಒಂದು ಸಾಹಿತ್ಯ. ಲಿಖಿತ, ಮೌಖಿಕ. ಲಿಖಿತ ಅಂದ್ರೆ ಬರಹ ರೂಪ, ಮೌಖಿಕ ಅಂದ್ರೆ ಬಾಯಿಯ ಮೂಲಕ. ಹಾಗಾಗಿ ಅದು ಸುದೀರ್ಘವಾದಂತ ಒಂದು ಕಥನ ಅಂತ. ನೆಕ್ಸ್ಟ್ ಗಗ್ಗರಿ ಅಂತ ಹೇಳ್ತಾರೆ. ಏನೇಳ ಗಗ್ಗರಿ ಏನೇಳ ಇಲ್ಲಿ ಇನ್ನೊಬ್ರು ಭಕ್ತ ಸಿಂಧೆ ಕುಳಿತುಕೊಳ್ಳಲು ಸರಿ. ಈಗ ಗಗ್ಗರಿ ಅಂತಂದ್ರೆ ಏನು ನೋಡ್ಕೊಳ್ಳೋಣ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಇಲ್ಲಿ ನೋಡಿದ್ರೆ ಡೊಳ್ಳು ಕುಣಿತವನ್ನ, ಡೊಳ್ಳು ಕುಣಿತದ ವಾದ್ಯಗಾರರು, ಡೊಳ್ಳು ಕುಣಿತದ ವಾದ್ಯಗಾರರು ಅವರ ಉಡುಪು ಹೆಂಗಿರುತ್ತೆ ಅಂತಂದ್ರೆ ಒಂದು ಕಡೆ ಹಸಿರು, ಇಲ್ಲ ಅಂತಂದ್ರೆ ಕೆಂಪು ಬಣ್ಣದ ತುಂಬಾ ನೀರಿಗೆ ಉಳ್ಳಂತಹ ಒಂದು ಲಂಗ ಅಥವಾ ಲಂಗ ತೆರನಾಗಿರ್ತಕ್ಕಂಥ ಒಂದು ಉಡುಗೆ. ಡೊಳ್ಳು ಕುಣಿತದ ವಾದ್ಯಗಾರರು ಅಂತಂದ್ರೆ ಯಾರಂದ್ರೆ ಡೊಳ್ಳು ಬಾರಿಸರು. ಡೊಳ್ಳು ಬಾರಿಸರು ಅವರೇನು ಜೀನ್ಸ್ ಪ್ಯಾಂಟ್ ಹಾಕೊಂಡು ಮ್ಯಾಟ್ ಟೀ ಶರ್ಟ್ ಹಾಕೊಂಡು ಚಸ್ಮಾ ಹಾಕೊಂಡು ಸೊಂಟಕ್ಕೆ ಡೊಳ್ಳು ಕಟ್ಟಿರಲ್ಲ. ಹೆಂಗ್ ಕಟ್ಟಿರ್ತಾರೆ ಅವರು ಒಂದಿಷ್ಟೇ ಇಷ್ಟು ಆಕಾರದ ಕಂಬಳಿ, ಗೊತ್ತಿಗೆ ಕಂಬಳಿ ಇರ್ತದೆ, ಕುರಿಯ ನೂಲನ್ನು ಉಪಯೋಗಿಸಿ ಮಾಡ್ತಾರೆ. ಕಂಬಳಿಯನ್ನ ಇಷ್ಟೇ ಕಟ್ಟಿರ್ತಾರೆ, ಇಷ್ಟೇ ಇಷ್ಟ ಆಗಿ ಊಟ. ಮೈ ಮೇಲೆ ಕಾಲಿ ಮೈ ಪೂರ್ತಿ ಆ ಡೊಳ್ಳನ್ನೇ ಮಾಡ್ತಾರೆ ಅವರು ಬಿಗಿಯಾಗಿ ಸೊಂಟಕ್ಕೆ ಕಟ್ಕೊಂಡಿರ್ತಾರೆ. ಅವರು ಸೊಂಟ ಬಿಗಿಯಾಗಿ ಕಟ್ಕೊಂಡಿರ್ತಾರೆ. ಕಾಲಲ್ಲಿ ಒಂದಿಷ್ಟು ಗೆಜ್ಜೆಯನ್ನ ಮಾಡ್ತಾರೆ ಅವರು ಕಟ್ಕೊಂಡಿರ್ತಾರೆ. ಹೆಜ್ಜೆ ಹಾಕಬೇಕು ಸೌಂಡ್ ಬರಲಿ ಅಂತ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಾಲಿ ಮೈಯಲ್ಲಿ ಇರೋದು ಬೇಡ ಅಂತಂದು ಕೆಂಪು ಇಲ್ಲವೇ ಹಸಿರು ನೆರಿಗೆ ಉಳ್ಳಂತ ಲಂಗ ಆಕಾರದ ಡ್ರೆಸ್ಗಳು ಏನ್ ಮಾಡ್ತಾರೆ ಅವರಿಗೆ ಧರಿಸ್ತಾ ಇದ್ದಾರೆ. ಇದು ಗೊತ್ತಿರ್ತೀವಿ. ತುಂಬಾ ಹಸಿರು ಇಲ್ಲ ಅಂತ ತುಂಬಾ ಕೆಂಪು, ಒಂಥರ ಚೈನಾ ಸಿಲ್ಕ್ ಅಥವಾ ರೇಷ್ಮೆ ಸಿಲ್ಕ್ ಪಟ್ಟಿದ್ರೆ ಮಿಂಚಿದ್ರೆ ನೋಡ್ರಿ ಅಂತ ಬಟ್ಟೆಯ ಉಡುಪುಗಳೀಗ ಧರಿಸುವುದನ್ನು ನಾವೀಗ ನೋಡ್ತಾ ಇದ್ದೀವಿ. ಒಂದ್ ಕಡೆ ನೆಕ್ಸ್ಟ್ ಅದು ಒಡಪು ಅಂತಂದ್ರೆ ಆಯಾಸವನ್ನು ಚಾಣಾಕ್ಷ ನುಡಿಗಳನ್ನ ಮದುವೆ ಮುಂಜಿಗಳಲ್ಲಿ ಮನರಂಜನೆಗಾಗಿ ಚಾಲ್ತಿಗೆ ಬಂದ ಪರಂಪರೆಯ ಸಂಪ್ರದಾಯ ಏನು ಒಡಪು ಅಂತ ಕೇಳಿ. ಸಾಮಾನ್ಯವಾಗಿ ಈ ಒಡಪುಗಳನ್ನು ನಾವು ಎಲ್ಲಿ ಕಾಣ್ತೀವಿ ಅಂತಂದ್ರೆ ಹಳ್ಳಿಗಳಲ್ಲಿ ಆಗಿರ್ಬೋದು, ನಗರ ಪ್ರದೇಶಗಳಾಗಿರ್ಬೋದು, ಆ ಮನೆಯ ಹಿರಿಯ ವ್ಯಕ್ತಿ ಅಂದ್ರೆ ಮನೆಯ ಹಿರಿಯ ಮಗಳನ್ನ ಮದುವೆ ಮಾಡುವಂತಹ ಸಂದರ್ಭದೊಳಗ ಅಥವಾ ತಮ್ಮ ಮಕ್ಕಳ ಮದುವೆ ಮಾಡುವಂತಹ ಸಂದರ್ಭದೊಳಗ ಅದು ವಿಶೇಷವಾಗಿ ವೀರಭದ್ರ ಒಕ್ಕಲಿನವರು, ಗೊತ್ತಲ್ವಿಗೆ ವೀರಭದ್ರ ದೇವರನ್ನ ಮನೆ ದೇವರ ಯಾರು ಮಾಡ್ಕೊಂಡಿರ್ತಾರೋ ಅಂತವರ ಮನೆಯಲ್ಲಿ ಮದುವೆ ಮಾಡುವಂತಹ ಸಂದರ್ಭದೊಳಗ ಈ ಒಡಪು ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾರೆ. ಆಹಾ ರುದ್ರ, ಆಹಾ ವೀರಭದ್ರ ಇವೇ ಒಡಪು. ಆಗ ಒಬ್ಬನು ಅಥವಾ ಇಬ್ರು, ನಾಲ್ಕು, ಆರು ಆಯಾ ಜನಸಂಖ್ಯೆ ಸಾಮಾಳಗಳನ್ನ ಬಳಸ್ತಾ ಇರ್ತಾರೆ. ಅವ್ರು ಆ ಕಡೆ ಸಾಮಾಳ ಭಾಷೆ ಅಂತ ಕರೀತಾರೆ. ಅವ್ರ ಮುಂದೆ ಭಯಂಕರವಾಗಿರ್ತಕ್ಕಂಥ ಉಡುಪುಗಳನ್ನು ಧರಿಸಿಕೊಂಡು, ಕಾಲಿ ಗೆಜ್ಜೆ ಕಟ್ಕೊಂಡು, ಕೈ ಗೆಜ್ಜೆ ಕಟ್ಕೊಂಡು, ಕೈಯಲ್ಲಿ ಶುದ್ಧ ತ್ರಿಶೂಲಗಳನ್ನು ಹಿಡ್ಕೊಂಡು, ಒಂದು ಯಾವುದೋ ದೇವರು ಬರ್ತಕ್ಕಂಥ ವಸ್ತ್ರವನ್ನು ಹಿಡ್ಕೊಂಡು, ದೊಡ್ಡದಾಗಿರ್ತಕ್ಕಂಥ ಪೇಟವನ್ನು ಕಟ್ಟಿಕೊಂಡು, ಭಯಂಕರ ವಿಭೂತಿಯನ್ನು ಧರಿಸಿಕೊಂಡು ಸಾಕ್ಷಾತ್ ಶ್ರೀ ವೀರಭದ್ರೇಶನ ರೂಪವನ್ನೇ ಹೋಲುವಂತಹ ವ್ಯಕ್ತಿಗಳು. ಆ ವ್ಯಕ್ತಿಗಳು ಏನ್ ಮಾಡ್ತಾರೆ, ಉಡುಪುಗಳನ್ನ ಹೇಳ್ತಾ ಇರ್ತಾರೆ. ಆ ಉಡುಪುಗಳು ಹೇಗಿರ್ತವೆ ಅಂತಂದ್ರೆ ತುಂಬಾ ದೀರ್ಘವಾಗಿರ್ತಕ್ಕಂಥ ಪದಗಳನ್ನ, ಉದ್ದವಾಗಿರ್ತಕ್ಕಂಥ ಸಾಲುಗಳನ್ನ ಹೊಂದಿರ್ತವೆ. ಶ್ರಮಿಕ ವರ್ಗದವರು ನೆನಪಿನ ಶಕ್ತಿಗಾಗಿ, ಕೌಶಲ್ಯತೆಗಾಗಿ, ತಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಆಯಾಸವನ್ನ ಮರೆಸೋದಕ್ಕಾಗಿ ಇಂತಹ ಗೀತೆಗಳನ್ನ, ಹಾಡುಗಳನ್ನ, ಪದಗಳನ್ನ ಅವರೇನ್ ಮಾಡ್ತಾರೆ ಹೇಳ್ತಾ ಹೋಗ್ತಾ ಇರ್ತಾರೆ. ಇದು ವಿಶೇಷವಾಗಿ ಮದುವೆ ಮುಂಜಿಗಳಲ್ಲಿ ಮನರಂಜನೆಗಾಗಿ ಚಾಲ್ತಿ ಬಂದಂತ ಪರಂಪರೆಯ ಸಂಪ್ರದಾಯ. ನನಗೆ ಒಂದು ಪದ ಅರ್ಥ ಆಗ್ತಾ ಇಲ್ಲ.
ಅದಕ್ಕೆ ನಮ್ಗೆ ಏನಾನ ಆಯ್ತು ಏನಾನ ಹಿಂದಳ ಅವಳ ಮದುವೆ ಸಮಾರಂಭಗಳಲ್ಲಿ ಇಂಥ ಈ ಒಡಪುಗಳನ್ನು ಬಳಸ್ತಾರೆ ಬರುತ್ತೆ. ಮದುವೆ ಮುಂಜಿ ಅಂತ ಏನು ಗೊತ್ತಾಗ ಮದುವೆ ಅಥವಾ ಮುಂಜಿಗಳಲ್ಲಿ ಇಂಥ ಉಡುಪುಗಳನ್ನ ಉಪಯೋಗಿಸ್ತಾರೆ ಅಂತ ಹೇಳಿ ನಮಗೆ ಪತ್ರ ಏನ ನಿಮಗೆ ಗೊತ್ತಾಗಿಲ್ಲ ಇಬ್ಬರು ಗೊತ್ತಾಗಲ್ಲ ನನ್ನ ಕಡೆ ತಾಪು ಬಂದ್ತಾರೆ. ವೀರಗಾಸಿ ಅಂತ ವೀರಗಾಸಿ ಸ್ವಲ್ಪ ಎಲ್ಲರಿಗೂ ಗಟ್ಟಿಯಾಗಿ ಜೋರಾಗಿ. ದಕ್ಷ ಬ್ರಹ್ಮ ತಾನು ಮಾಡಿದ ಯಾಗಕ್ಕೆ ಶಿವನೊಬ್ಬನನ್ನು ಬಿಟ್ಟು ಉಳಿದ ದೇವಾನುದೇವತೆಗಳನ್ನು ಆಹ್ವಾನಿಸುತ್ತಾನೆ. ತಂದೆ ಉದ್ದೇಶಪೂರ್ವಕವಾಗಿ ಗಂಡನನ್ನು ಅವಮಾನಿಸಿದ್ದಾನೆಂದು ಭಾವಿಸಿದ ದಾಕ್ಷಾಯಿಣಿ ಕೋಪಗೊಂಡು ನ್ಯಾಯ ಕೇಳುವುದಕ್ಕಾಗಿ ಗಂಡನ ಆಜ್ಞೆಯನ್ನು ಉಲ್ಲಂಘಿಸಿ ತಂದೆ ಬಳಿ ಬರುತ್ತಾಳೆ. ಅಳಿಯನ ಮೇಲಿನ ಕೋಪದಿಂದ ಮಗಳೆಂಬ ಮಮತೆಯನ್ನು ತೊರೆದು ದಕ್ಷ ಬ್ರಹ್ಮ ದಾಕ್ಷಾಯಿಣಿಯನ್ನು ಉದಾಸೀನದಿಂದ ನಡೆಸಿಕೊಂಡಿದ್ದಲ್ಲದೆ ಅವಳೆದುರಿಗೆ ಶಿವನನ್ನು ನಿಂದಿಸುತ್ತಾನೆ. ಪತಿ ನಿಂದನೆಯನ್ನು ಸಹಿಸಿಕೊಳ್ಳಲಾಗದೆ ದಾಕ್ಷಾಯಿಣಿ ಅಗ್ನಿಕುಂಡವನ್ನು ಪ್ರವೇಶಿಸುತ್ತಾಳೆ. ಈ ದುರ್ಘಟನೆಯಿಂದ ಕೋಪಿತನಾದ ಶಿವ ಉಗ್ರನಾಗಿ ತಾಂಡವ ನೃತ್ಯ ಮಾಡುತ್ತಾನೆ. ಕೋಪದಿಂದ ಹಣೆಯ ಬೆವರನ್ನು ಬೆರಳುಗಳಿಂದ ಬಾಚಿ ನೆಲಕ್ಕೆ ಅಪ್ಪಳಿಸುತ್ತಾನೆ. ಆಗ 101 ಆಯುಧಗಳನ್ನು ಧರಿಸಿದ ವೀರಭದ್ರನ ಅವತಾರವಾಗುತ್ತದೆ. ಮುಂದೆ ವೀರಭದ್ರ ದಕ್ಷ ಬ್ರಹ್ಮನ ಯಾಗಶಾಲೆಗೆ ಬಂದು ಅದನ್ನು ನಾಶಪಡಿಸುತ್ತಾನೆ. ಅಲ್ಲಿ ವೀರಭದ್ರ ತೋರಿದ ಪ್ರತಾಪದ ಪ್ರತೀಕವೇ ವೀರಗಾಸೆ ಕುಣಿತ. ಅಂದಿನಿಂದ ಈ ಕಲೆ ಬೆಳಕಿಗೆ ಬಂದಿತೆಂದು ಕಲಾವಿದರು ಹೇಳುತ್ತಾರೆ. ಅರ್ಥ ಆಯ್ತಾ? ಅರ್ಥ ಇದಲ್ಲ ಕೇಳಿಸ್ಕೊಳ್ಳಿ. ನಿಮ್ಗೆಲ್ಲರಿಗೂ ಕೂಡ ದಕ್ಷ ಬ್ರಹ್ಮ ಅಂತ ಹೆಸರು ಕೇಳಿದ್ಯಾ? ಇಲ್ಲ. ಸರಿ. ಪಾರ್ವತಿ ಅಂತ ಹೆಸರು ಕೇಳಿದ್ಯಾ? ಅಗಜಾತಿ ಅಂತ ಹೆಸರು ಕೇಳಿದ್ಯಾ? ಅದೇ ಅಗ ಅಂದ್ರೆ ಪರ್ವತ, ಜಾತಿ ಅಂದ್ರೆ ಪರ್ವತರಾಜನ ಮಗಳು, ಅಗಜಾತಿ ಕೂಡ ಕರಿತೀವಿ. ಇಲ್ಲಿ ನಮಗೆ ಬೇಡ ಪಾರ್ವತಿ ಅಂತ ಗೊತ್ತಿದೆ. ಪಾರ್ವತಿ ಗಂಡನ ಹೆಸರಿನ ನಗರ ಪರಮೇಶ್ವರ, ಶಿವ ಅಥವಾ ಪರಮೇಶ್ವರ. ಈ ಪಾರ್ವತಿಯ ತಂದೆ ಯಾರು ಅಂತಂದ್ರೆ ದಕ್ಷ ಬ್ರಹ್ಮ. ಪಾರ್ವತಿಯ ತಂದೆ ಯಾರ? ದಕ್ಷ ಬ್ರಹ್ಮ. ಈ ದಕ್ಷ ಬ್ರಹ್ಮ ಒಂದು ಸಲ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಯಾಗವನ್ನ ಮಾಡ್ತಾರೆ. ಯಾರು? ಪಾರ್ವತಿಯ ತಂದೆ ಒಂದು ಯಾಗವನ್ನ ಮಾಡ್ತಾ ಇರ್ತಾನೆ. ಆ ಯಾಗಕ್ಕೆ ಅವನು ಮಾಡುವಂತಹ ಯಾಗಕ್ಕೆ ಸ್ವರ್ಗಲೋಕ, ಭೂಲೋಕ, ಪಾತಾಳ ಲೋಕ ಎಲ್ಲ ಲೋಕಗಳಿಂದ ಎಲ್ಲರನ್ನು ಕೂಡ ಏನ್ ಮಾಡ್ತಾನೆ ಅವನು ಆಹ್ವಾನಿಸ್ತಾನೆ. ಯಾರು? ದಕ್ಷ ಬ್ರಹ್ಮ. ದೇವಾನು ದೇವತೆಗಳನ್ನೇ ಆ ಯಾಗಕ್ಕೆ ಆಹ್ವಾನಿಸ್ತಾನೆ. ಆದ್ರೆ ಒಬ್ಬನನ್ನ ಬಿಟ್ಟು ಸ್ವತಃ ತನ್ನ ಮಗಳ ಗಂಡನಾಗಿರ್ತಕ್ಕಂತಹ, ತನ್ನ ಅಳಿಯನಾಗಿರ್ತಕ್ಕಂತಹ ಶಿವನನ್ನೇ ನಿರ್ಲಕ್ಷಿಸಿ ತನ್ನ ಯಾಗವನ್ನ ಮಾಡಲಿಕ್ಕೆ ಏನ್ ಮಾಡ್ತಾನೆ ಅವ್ರು ಏರ್ಪಾಡು ಮಾಡಿದ್ದಾರೆ. ಇದನ್ನು ಕಂಡಂತಹ ದಾಕ್ಷಾಯಿಣಿ ಏನ್ ಮಾಡ್ತಾಳೆ ಅಂತಂದ್ರೆ ಪಾರ್ವತಿ ತನ್ನ ತಂದೆ ಹತ್ರ ಹೋಗಿ ಇದಕ್ಕೆ ನ್ಯಾಯ ಕೇಳ್ತೇನೆ ಅಂತಂದು ಹೋಗ್ಲಿಕ್ಕೆ ಸಿದ್ಧರಾಗ್ತಾಳೆ. ಸ್ವತಃ ಗಂಡ ಹೇಳ್ತಾನೆ, ಹುಚ್ಚುಮುಂಡೆ ಬೇಡ, ಹೋಗ್ಬೇಡ, ಕೇಳಬೇಡ ಅಂತ ಹೇಳ್ತಾನೆ ಪರಮೇಶ್ವರ. ತಂದೆಯ ಮಾತನ್ನ ತಿರಸ್ಕರಿಸಿ ದಾಕ್ಷಾಯಿಣಿ ಎಲ್ಲಿ ಬಂದವಳು ತನ್ನ ತಂದೆ ಹತ್ರ ಬಂದು ನ್ಯಾಯ ಕೇಳಕ್ ಹೋಗ್ತಾರೆ. ತನ್ನ ತಂದೆ ಅವಳ ಮಾತನ್ನ ಸ್ವೀಕಾರ ಮಾಡೋದೇ ಇಲ್ಲ, ನಿರ್ಲಕ್ಷಿಸ್ತಾನೆ. ತುಚ್ಛವಾಗಿ ಅವಳನ್ನ ಕಾಣ್ತಾನೆ. ಕೋಪಗೊಂಡಂತ ದಾಕ್ಷಾಯಿಣಿ ಅಲ್ಲಿ ಇರುವಂತ ಯಜ್ಞ ಯಾಗದಲ್ಲಿ ಇರ್ತಕ್ಕಂಥ ಒಂದು ಕುಂಡಲಿ ಒಳಗೆ ಮಕ್ಕಳವಳು ಬೆಂಕಿಗೆ ಹಾರಿ ತನ್ನ ಪ್ರಾಣವನ್ನೇ ಬಿಟ್ಟಳು ಅವಳು. ಈ ಸುದ್ದಿ ಯಾರಿಗೆ ಗೊತ್ತಾಯ್ತಲ್ಲಿ? ಶಿವನಿಗೆ ಗೊತ್ತಾಯ್ತು. ಶಿವ ಬಂದಂತಹ ಸಂದರ್ಭದೊಳಗ ತನ್ನ ಪ್ರೀತಿಯ ಅರ್ಧಾಂಗಿನಿ ಇಲ್ಲದೇ ಇರ್ತಕ್ಕಂಥದ್ದನ್ನ ಅಗ್ನಿ ಆಹುತಿಯಾಗಿರುವಂತ ವಿಚಾರವನ್ನ ಕಂಡು ಏನ್ ಮಾಡ್ತಾನೆ? ಕೋಪಿಷ್ಟನಾದವನು. ಕೋಪಿಷ್ಟನಾಗಿ ಏನ್ ಮಾಡ್ತಾನೆ ಅವನು? ಭಯಂಕರವಾಗಿ ರುದ್ರ ತಾಂಡವ ನೃತ್ಯ ಅಂತಂದ.
ರುದ್ರ ತಾಂಡವ ನೃತ್ಯ. ಆ ನೃತ್ಯವನ್ನ ಮಾಡ್ತಾನೆ. ನೃತ್ಯವನ್ನ ಮಾಡಿ 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 ಹೆಂಗ್ ನೃತ್ಯ ಮಾಡ್ತಾನೆ ಅಂತಂದ್ರೆ ಅವನ ತಲೆ ಪ್ರತಿಯೊಂದು ಕೂದಲುಗಳಲ್ಲಿ ಕೂಡ ಬೆವರು ಹಣುತ್ತಾ ಇರ್ತದೆ. ಅವಾಗ ತನ್ನ ಬೆವರಲ್ಲಿ ಹಣೆಯ ಮೇಲಿರ್ತಕ್ಕಂಥ ಬೆವರನ್ನ ಬಾಚಿ ಈಗ ನೆಲಕ್ಕೆ ಮಾಡ್ತಕ್ಕಂಥ ಜೋರಾಗಿ ಹೋಗ್ತಾನೆ. ಒಗದಂತ ಬೆವರಿನ ಹನಿಗಳು ಒಂದೊಂದು ಭೂಮಿ ಒಳಗೆ ಹೋಗಿ ಪುನಃ ಅದರಿಂದ ಏನಾಗಿತ್ತು ಅಂತಂದ್ರೆ ಒಬ್ಬೊಬ್ಬ ವೀರಭದ್ರನಾಗಿ ಭೂಮಿಯನ್ನು ಸೀಳಿಕೊಂಡು ಹುಟ್ಟಿದ್ರಂತೆ. ಅವರು ಹುಟ್ಟುವಾಗ ಕೈಯಲ್ಲಿ ಎಲ್ಲರೂ ಹಿಡಿದುಕೊಂಡಿರೋರು ಖಡ್ಗವನ್ನ ಹಿಡಿದುಕೊಂಡು ಹುಟ್ಟಿ ಎಲ್ಲಿ ಹೋದಗರ ಎಲ್ಲರವರಗರ ದಕ್ಷ ಬ್ರಹ್ಮನ ಯಾಗಕ್ಕೂ ಹೋಗಿ ಆ ದಕ್ಷ ಬ್ರಹ್ಮನ ಯಾಗವನ್ನ ನಾಶಪಡಿಸ್ತಾರೆ. ಇದರ ಪ್ರತೀಕವಾಗಿಯೇ ಇರುವಂತ ಒಂದು ನೃತ್ಯ ಯಾವ್ದಪ್ಪ ಅಂತಂದ್ರೆ ವೀರಗಾಸೆ ನೃತ್ಯ ಅಂತ. ವೀರಗಾಸೆ ನೃತ್ಯ. ಈ ಹಳ್ಳಿಗಳಲ್ಲಿ ವೀರಗಾಸೆ ನೃತ್ಯವನ್ನು ಯಾರಾದ್ರೂ ನೋಡಿದ್ರೆ ಒಡಪುಗಳನ್ನು ಹೇಳೋದು ನೋಡಿದ್ರೆ ನೀವು ಯಾರು ನೋಡಿದ್ರೆ ಅದಕ್ಕೆ ತುಂಬಾ ಸಂತೋಷ. ನೀವೇನಿಲ್ಲ ಭಾಳ ಸಿಂಪಲ್ ಇದ್ದರೆ ಕೇಳಿ. ಯಾಕಂತಂದ್ರೆ ನಮ್ಮದು ಮನೆ ದೇವರೇ ವೀರಭದ್ರೇಶ್ವರ, ನಮ್ಮ ಮನೆ ದೇವರೇ ಉಜ್ಜಿನಿ ಮಳೆಸಿದ್ದೇಶ್ವರ. ಎರಡು ನಾವೆರಡನ್ನ ಈಗ ರೀಸೆಂಟ್ ಆಗಿ ನೋಡೋಣ. ನಾವು ವೀರಭದ್ರೇಶ್ವರ ಒಕ್ಕಲಿನವರು ಅಂತಂದ್ರೆ ಒಂಚೂರ ಭಾಳ ಎಲ್ಲ ದೇವರಿಗಂತ ಉಗ್ರ ಅದು ಸಂಜನ. ಏನ್ ಬೇಕು ಏನ್ ಮಾತಾಡಿದ್ರೆ ಏನ್ ಹೇಳ ಯಾರು ಕೇಳಿದ್ರ ನಿಮ್ದು ಅದ ಅಂತ ಕೇಳಿದ ಅವ್ರದ್ದು ಯಾರಂತ ಅಷ್ಟೇ ನಿಮ್ದು ಯಾರ್ದ ಪಾಲ್ನಾಯಕ ಸಂಜೆ ನಿಮ್ದು ಬೈರ ಸಿದ್ದೇಶ್ವರ ಇರಲಿ ಪರವಾಗಿ ಎಲ್ಲ ಓದಿರುವ ಈ ವೀರಭದ್ರೇಶ್ವರ ಊರಾಗ ಎಲ್ಲ ಮುಂಜಿ ಊರ್ ದೇವಸ್ಥಾನ ಕಾರ್ಯಕ್ರಮ ಜೊತೆಯಾಗ ಅವಾಗ ಸಮಾಳ ಭಾಷೆ ಅಂತ ಉಡುಪುಗಳಂತ ಬರ್ತಾ ಇದ್ದಾರೆ. ಆ ಉಡುಪುಗಳನ್ನು ಹೇಳುವಾಗ ಹಿಂದೆ ಎರಡು ಕಿಚ್ಚ ಇರ್ತಾವ ನಮಗೆ ಬೆಂಕಿ, ಎರಡು ಬೆಂಕಿ ಉಳಿತಾನೆ ಇರ್ತಾವ. ಅದಕ್ಕೆ ಒಂದೊಂದು ಡಬ್ಬ ಗಂಟೆ ಎಣ್ಣೆ ಅಂತ ಮಕ್ಕಳು ಹಾಕಂತ ಇರ್ತಾವ. ನೀವು ಅವರು ಆ ನಿಮ್ಮ ಮನೆ ಹತ್ರ ಬಂದು ಹೊತ್ತಾಗ ನೀವು ಇಷ್ಟೇ ಮಾಡೋದು ಒಂದಿಷ್ಟು ನಿಮ್ಮ ಮನೆ ದೂರ ಐತಿ, ನಿಮ್ಮ ಮನೆ ಹತ್ರ ಬರ್ತದೆ ಅಂತಾಗ ಅಂಗಳ ಕ್ಲೀನಾಗಿ ಗೂಡಿಸಿ ಒಂದಿಷ್ಟು ನೀರು ಇರ್ಬೇಕು. ಅಂಗಳ ಹೊಡೆದು ನಿಮ್ಮ ಮನೆ ಇರ್ತಕ್ಕಂಥ ಯಾವ್ದಾರು ಒಂದು ಪ್ಲಾಸ್ಟಿಕ್ ಚೇರನ್ನ ತಂದು ಅವ್ರ ಕಡೆ ಮುಖ ಮಾಡಿ. ಈಗ ಅವ್ರ ಈ ಕಡೆ ಬರ್ತಾರೆ ಅಂದ್ರೆ ಅವ್ರ ಕಡೆ ಮುಖ ಮಾಡಿದ್ದಾರೆ ರೋಡ್ನಾಗೆ. ಅದರಲ್ಲಿ ನಿಮ್ಮ ಮನೆ ದೇವರ ತೆಗೆದುಕೊಳ್ಳಿ ಫೋಟೋ ಅಥವಾ ಅವ್ರು ಹೇಳ್ತೀವಿ ಬೈರ ಸಿದ್ದೇಶ್ವರ ಅಂತ. ಆ ಸಿದ್ದಪ್ಪನ ಫೋಟೋನೇ ಇಡ್ರಿ. ಇಟ್ಟು ಅದ್ರ ಮುಂದೆ ಒಂದು ತೆಂಗಿನಕಾಯಿ, ಎರಡು ಬಾಳೆಹಣ್ಣು, ಎರಡು ನೀರು ಕಟ್ಟಿ, ಎರಡು ಕರ್ಪೂರ ಕೈಬಿಟ್ಟು ಸರ್. ಅವ್ರು ಬಂದರೆ ಆ ಫೋಟೋ ಕೈ ನೋಡ್ತಾರೆ ಬೈರ ಸಿದ್ದೇಶ್ವರ. ಆ ಬೈರ ಸಿದ್ಧ ಹೆಂಗ್ ಹುಟ್ಟಿದ, ಹೆಂಗ್ ಬಂದ, ಹೆಂಗ ಆದ ಸಂಪೂರ್ಣವಾಗಿ ಹೇಳ್ತಾರೆ. ಅವ್ರು ಕೇಳ್ಬೇಕಾದ್ರೆ ನೀವು ದೇವರಿಗೆ ಕೇಳಕ್ ಹೋದಿಲ್ಲ. ಮನೆಯಾಗಿರೋ ಒಂದು ಮನೆಯಾಗ ಕಸ ಕೊಡ್ತಾವಂತ ಒಂದು ಪೊರಕೆ ನೀವೇನು ಕರಿತೀರ ಕಸ್ಮರಿಗೆ. ಅದೇ ಕಸ್ಮರಿಗೆಲ್ಲ ಚೇರ್ನಾಗಿಟ್ಟು ನೀವು ಕೈ ಬಿಡ್ರಿ. ನೀವೇನು ಹಾಕ್ಬಿಡ್ರಿ ಅವ್ರು ಹೇಳ್ರಿ ಅಂತಂದು. ಅವ್ರ ಮನೆ ಹತ್ರ ಬಂದಾಗ ಅವ್ರ ಕಸ್ಮರಿಗೆ ಹಿಡ್ಕೊಂತಾರ. ಅವರು ಹಿಡ್ಕೊಂಡು ಆ ಕಸ್ಮರಿಗೆ ಯಾರು ಎಲ್ಲಿದು ಹಿನ್ನೆಲೆಯನ್ನು ಸಂಪೂರ್ಣವಾಗಿ ಹೇಳ್ತಾರೆ. ಸ್ವತಃ ಸಾಕ್ಷಾತ್ ಪಾರ್ವತಿಯ ಜಡೆ ಅಂತ ಕಸ್ಮರಿಗೆ ನೀವು ತಿಳ್ಕೊಂಡ್ರಿ. ಪಾರ್ವತಿಯ ಜಡೆ. ನಾವು ಹಂಗಾಗಿ ಮನೆಯಾಗ ಯಾರು ತುಳಿದ್ವಿ ಅಂತಂದ್ರೆ ನಮಸ್ಕಾರ ಮಾಡ್ತೀವಿ. ಕಾರಣ ಇದೆ, ಸುಮ್ಮನೆ ಯಾರು ಮಾಡಿಲ್ಲ. ನಾವು ಮನೆಯಲ್ಲಿ ಹೊಲಕ್ಕೆ ರಂಟೆ ಕುಂಟೆ ಅವಳನ್ನ ಹೂಡಬೇಕಾಗುತ್ತೆ. ಎತ್ತಿನ ನೊಗಕ್ಕೆ ಮಾಡ್ತೇವೆ ಒಂದು ಬಿಣಿಯನ್ನ ಕಟ್ತೇವೆ. ರಂಟೆ ಮತ್ತು ಅದನ್ನ ಕಟ್ಟಿ ಮ್ಯಾಗ ಚಿಕ್ಕ ಹಾಕಿ ಕಟ್ಟಿ ಅದ್ರ ಗಂಟೆ ಹಾಕ್ತೇವೆ. ನೋಡಲ್ಲ ಬಾಯ್ಸ ಬಿಣಿ. ಬಿಣಿ ಏನಿರೋದು ಶಿವನ ಕೊರಳಾಗಿರ್ತಕ್ಕಂಥ ನಾಗರ ಭಾವ. ಶಿವನ ಕೊರಳಾಗಿರ್ತಕ್ಕಂತಹ ನಾಗರ ಭಾವ. ಒಂದೊಂದಕ್ಕೂ ಕೂಡ ಒಂದೊಂದು ಕಾರಣ ಇದೆ. ಸುಮ್ಮನೆ ಇಲ್ಲ, ಸುಮ್ಮನೆ ಯಾವುದಿಲ್ಲ. ಒಬ್ಬ ಹೆಣ್ಮಗಳಿಗೆ ಕಾಲ ಮದುವೆ ಆದ್ಮೇಲೆ ಅವಳ ಕಾಲ ಒಂದು ಒಬ್ಬ ಸುತ್ತ ಬೆಳೆಗೆ ಒಂದು ಸುತ್ತ ಹಾಕ್ತಾರೆ. ಗೊತ್ತಾ ನಿಮಗೆ? ಸುಮ್ಮನೆ ಹಾಕಲ್ಲ. ಅವಳ ಮದುವೆ ಆದ್ಮೇಲೆ ಅವಳ ಒಂದು ಕೊಳ ಕರಿಮಣೆ ಇರುತ್ತೆ, ತಾಳಿ ಅಂತ ಕರೀತಾರೆ. ಅವಳ ಕೈಯಾಗ ತಾಳಿ, ಕರಿಮಣೆ, ಅರಿಶಿನ, ಕುಂಕುಮ, ಹೂವು, ಹಸಿರು ಬಳೆ, ಇದು ಅವಳ ಪ್ರತೀಕ. ಯಾಕೆ ಅವ್ರು PUC ಹೋಗೋವತ್ತೆ, SLC ಹೋಗೋವತ್ತೆ ಕಾಫಿ ಹಾಕ್ಬಾರ್ದು? ಯಾರು ಹಾಕ್ತಾರ? ಕಾರಣ ಐತಿ, ಸುಮ್ಮನೆ ಯಾವುದಿಲ್ಲ. ಎಲ್ಲದೂ ಕೂಡ ಕಾರಣ ಐತಿ. ಹಾಗೆ ನೀವು ಏನಾದರೂ ಮಾಹಿತಿ ಗೊತ್ತಿಲ್ಲದೆ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಆ ಒಡಪುಗಳನ್ನು ಹೇಳುವಂತಹ ವ್ಯಕ್ತಿಗಳು ಬರ್ತಾರೆ. ನಿಮ್ಮೂರಲ್ಲಿ ನಿಮ್ಮೂರು ದೇವಸ್ಥಾನ ಕಾರ್ಯಕ್ರಮಗಳಲ್ಲಿ ಬರ್ತಾರಲ್ಲ,
ಉದ್ದ ಕೇಳ್ರಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ನಾವು ಅದನ್ನು ಕೇಳ್ತಿರ್ಕೊಂತ ಇರ್ತೀವಿ. ನಾವು ಅಂತ ಕೆಲಸ ಯಾರು ಮಾಡೋದಿಲ್ಲ. ಹಾಗಾಗಿ ಈಗಲೂ 9ನೇ ಕ್ಲಾಸ್ನಲ್ಲಿ ಬಂದಿರತಕ್ಕಂತಹ ಈ ಜನಪದ ಕಲೆಗಳ ವೈಭವ ಎನ್ನುವಂಥ ಪಾಠದಲ್ಲಿ ವೀರಗಾಸೆ ಅನ್ನುವಂಥ ಈ ಟಾಪಿಕ್ ಅನ್ನ ಇಟ್ಟುಕೊಂಡು ನಿಮ್ಮನೆ ಹತ್ರ ಬಂದಾಗ ನೀವು ಅದನ್ನು ದಯಮಾಡಿ ವಿಚಾರಿಸ್ತೀರಿ. ಅದ್ರ ಬಗ್ಗೆ ನೀವು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ರಿ. ಸರಿನಾ? ಸರಿ, ನೆಕ್ಸ್ಟ್ ಇಲ್ಲಿ ಜನಪದ ಸಂಪ್ರದಾಯ ಓಕೆಯಾ? ಜನಪದ ನೋಡಿ, ಜನಾಂಗದ ಸಂಸ್ಕೃತಿ, ಬದುಕು, ಸಮಾಜದ ಒಟ್ಟಾರೆ ಸಹಜ ಕ್ರಿಯಾತ್ಮಕತೆಯೇ ಜನಪದ. ಸಾಮಾನ್ಯ ಜನತೆ ಕಾಪಾಡುವ ತಾವಾಡುವ ಭಾಷೆಯಲ್ಲಿ ಕಟ್ಟಿಕೊಂಡು ಉಳಿಸಿಕೊಂಡಿರುವ ಸಾಹಿತ್ಯ ಸಂಪನ್ಮೂಲವೇ ಜನಪದ ಸಾಹಿತ್ಯ. ಇದು ಮೌಖಿಕ ಪರಂಪರೆಯ ಅಭಿವ್ಯಕ್ತಿ ರೂಪ. ನಾವು ಹೇಳ್ತೀವಿ, ಇವರಿಗೆ ನಮ್ಮ ಹಾಗೆ ನಿಮ್ಮ ಹಾಗೆ ಬರೆಯೋದಕ್ಕೆ ಬರಲಿಲ್ಲ. ಇದೊಂದು ಅಭಿವ್ಯಕ್ತಿಯ ರೂಪ. ಅಂದ್ರೆ ಬಾಯಿಯಿಂದ ಬಾಯಿ ಮೂಲಕನೇ ವ್ಯಕ್ತಪಡಿಸತಕ್ಕಂಥ ಒಂದು ಪ್ರಕ್ರಿಯೆ ಯಾವುದಪ್ಪ ಅಂತಂದ್ರೆ ಇದೊಂದು ಜಾನಪದ ಅಂತ ನಿಮ್ಗೆ ಗೊತ್ತಿರಲಿ. ಜಾನಪದ